ಎಲ್ಲಿ ಹೋದ್ಲಿಕ್ಕಿ ಕಾಣಿಸಬಳಲ್ಲ. ಐಶ್ವರ್ಯ, ಐಶ್ವರ್ಯ, ಸುಂದ್ರಿ, ಸುಂದ್ರಿ. ಅತ್ತಿ ಮನ್ಯಾಗ ಅದಾಳು. ಎಲ್ಲಾರ ಹೋಗ್ಬೇಕಾರ ಅತ್ತಿನ ಕೇಳಬೇಕು ಬಿಡ್ಬೇಕು ಅನ್ನೋದು ಒಂದು ಗೊತ್ತಾಗಂಗಿಲ್ಲ. ತಮಗೇನು ತೀತದ ಅದನ್ನ ಮಾಡ್ತಾರ. ಇಬ್ರು ಹೊರಾಗ್ಯಾರ. ದೊಡ್ಡ ಸೊಸಿನ ಆಕೆ, ಆ ಸೊಸಿನ ಆಕೆ ಆಗಿಬಿಟ್ಟಾಳ ಈಗ ನಮಗೆ. ಹಾಂ, ಸೊಸಿನ ಮಾತು ಕೇಳಂಗಿಲ್ಲ ಅಂದ್ರೆ ಅಕ್ಕಿ ಸೊಸಿ ಇನ್ನೇನು ಮಾತು ಕೇಳ್ತಾಳೆ ನಮ್ದು. ದೊಡ್ಡವ್ರ ಮನ್ಯಾಗದವು ಕೇಳಬೇಕು ಹೋಗ್ಬೇಕು ಅನ್ನೋದು ಗೊತ್ತಾ ಇಲ್ಲ. ತಮಗೆ ಹೆಂಗೆ ತಿಳಿದದ್ದು ಹಂಗೆ ಮಾಡ್ತಾರೆ ಇಬ್ರು. ಪ್ರೇಮ, ಏ ಪ್ರೇಮ. ಹಾಂ ಮಮ್ಮಿ, ಕರೆದೇನ? ಹ್ಞೂ ಕರೆದ್ನಿ. ಎಲ್ಲಿ ಹೋಗ್ಯಾರ ಇವರಿಬ್ರು? ಆಕೆ ಐಶ್ವರ್ಯನೂ ಕಾಣಿಸೋಳು, ಈಗ ಸುಂದರಿನೂ ಕಾಣಿಸೋಳು. ಎಲ್ಲಿ ಹೋದ್ರಿ ಇವರಿಬ್ರು? ಹಾಂ, ಇಬ್ರು ಮನೆ ಬಿಟ್ಟು ಮನ್ಯಾಗ ಇರೋದೇ ಇಲ್ಲ ಅಂತಾರಲ್ಲ. ಕಾಲ್ನೆಲ್ಲ ನಾನು ನಿಲ್ಲಂಗೇ ಇಲ್ಲ. ಬರೀ ಅಲ್ಲಿ ಇಲ್ಲಿ ಹರಿಗಾಡ್ದ ಮಾಡ್ತಾ ಪಿರಿ. ನೀ ಏನಾರ ನೋಡಿದೇನ ಅವ್ರನ್ನ? ಅಯ್ಯೋ ಇಲ್ಲ ಮಮ್ಮಿ, ಅದು ವೈನಿನ ನೋಡಿದ್ನಿ. ಅವರು ಹಿಂಗೆ ಹೋದ್ರು. ಆದರೆ ಎಲ್ಲಿ ಹೋದ್ರಂತ ನನಗೆ ಗೊತ್ತಿಲ್ಲ. ನಾನು ನೋಡಲಿಲ್ಲ. ಎಲ್ಲಿ ಹೋದ್ರೋ ಏನೋ. ಅದಕ್ಕೆ ಈಗ ಬರ್ತಿರ್ಬೋದು. ಬಂದ್ಮೇಲೆ ಅಡ್ಗೆ ಮಾಡಿದಾರನಂತ ಹೋಗಿ ನೋಡೀನಿ. ಅಡ್ಗೆ ಎಲ್ಲ ಮಾಡಿಟ್ಟಿದ್ರು. ಅದಕ್ಕೆ ಯಾವಾಗಾದ್ರೂ ಬರಲಿ ಬಿಡು, ಬಂದ್ಮ್ಯಾಗ ಕೇಳಿದ್ರಾತಂತ ಸುಮ್ಮನೆ ಆದ್ನಿ. ಆದರೆ ಇನ್ನೂ ಬಂದಿಲ್ಲ ಅವ್ರ. ಎಲ್ಲಿ ಹೋಗ್ಯಾರೋ ಏನೋ ಮತ್ತೆ ಮಮ್ಮಿ. ಯಾವಾಗ ಬರ್ತಾರೋ ಏನೋ. ಬರಲಿ ಬಿಡು, ಯಾಕೆ ಈಗೇನು ಮಾಡಬೇಕಾಗಿತ್ತು? ಹಾಂ, ಇನ್ನೂ ಬಟ್ಟೆ ಅದಾವ. ಹಾಂ, ಬಾಂಡೆ ಅದಾವ. ಇವನ್ನೆಲ್ಲ ಯಾರು ಮಾಡ್ತಾರೋ? ಬಟ್ಟೆ ಒಗಿಬೇಕು, ಬಾಂಡೆ ತಿಕ್ಕಬೇಕು. ಹರಿಗಾಡ್ಕೊಂತ ಹೋಗ್ಬಿಟ್ರೆ ಅಲ್ಲ ಏನಿರ್ತೈತೆ ಅಂತ ಹೊರಗೆ ಕೆಲಸ ಎಲ್ಲ ಮನ್ಯಾಗ ಕಾಯಿಪಲ್ಲೆ ಎಲ್ಲ ತರಕಾರಿ ಎಲ್ಲನೂ ತಂದಿಟ್ಟಿರ್ತೈತಿ. ತರೋ ಅಂಥದ್ದು ಏನಿರ್ತೈತೆ ಹೊರಗಡೆ ಹೋಗಿ ಏನು ಬೇಕಾಗಿರ್ತದೆ ಈಕಿಗೆ. ಏನಾರ ಬೇಕಾದ್ರೆ ಮಗ ಬಂದಾನೀಗ, ಮಗನ ಕೇಳ್ಬೇಕು. ಹಾಂ, ಇಲ್ಲ ಗಂಡನ ಕೇಳ್ಬೇಕು, ಇಲ್ಲ ಮಾವನ ಕೇಳ್ಬೇಕು, ಇಲ್ಲ ಸಣ್ಣ ಮಾವ ಬಂದಿರ್ತಾನೆ ಅವಾಗವಾಗ. ಅವ್ನು ಫೋನ್ ಹಚ್ಚಿ ಅವ್ನು ಬರುವ ತೊಗೊಂಬರ್ತಾನು. ಅದನ್ನು ಬಿಟ್ಟು ತಾನು ಹೋಗುವಂಥದ್ದು ಏನಿರ್ತದೆ ಹೊರಗೆ. ಎದಕ್ಕೆ ಹೋಗ್ಕಾಳಿಕ್ಕಿ ನನಗಂತೂ ಒಂದು ಗೊತ್ತಾಗಬಾರ್ದು. ಅಯ್ಯೋ ಮಮ್ಮಿ, ಹಿಂಗಂದ್ರೆ ಹೆಂಗೆ? ಏನಾರ ಕೆಲಸ ಇರ್ತೈತಿ, ಹೋಗಲಿ ಬಿಡ್ಲ. ಈಗ ನಾನು ಈಗ ನಮ್ಮ ಮತ್ತೆ ಮನೆಯಾಗಿದ್ದಾಗ ಅವರು ಹಿಂಗೆ ಅಂದ್ರೆ ಹೆಂಗೆ ಆಗ್ತತಿ? ಮತ್ತು ನಾನು ಏನಾರ ಇರತೈತಿ, ನಾನು ಹೋಗಾಕೇನ ಅಂತಂತೇನು? ಅವರು ಹಂಗಲ್ಲ. ಇರಲಿ ಬಿಡು. ವೈನಿ ಬಾರಪ್ಪ, ಏನಾಯ್ತು? ವೈನಿ ಪಾಪ ಐಶ್ವರ್ಯಾಗ ಆಕಿ ಹಿಂದಿನ ಗಾರ್ಡನ್ದಾಗ ವಾಕಿಂಗ್ ಮಾಡಕ್ಕೆ ಹೋಗ್ಬೇಕಾದ್ರೆ ಯಾರು ಚಾಕು ಚುಂಚಿ ಬಿಟ್ಟಾರ. ಯಾವುದೋ ಕಳ್ಳ ಅದು ನಕ್ಲೆಸ್ ಕೊಡು ಏನೋ ಕೊಡೋ ತಾಳಿ ಇಲ್ಲ ಇಸ್ಕೊಳಕ್ಕೆ ಹೋಗಿ ಚಾಕು ಚುಂಚಿ ಬಿಟ್ಟಾರ. ನಾನು ಕರ್ಕೊಂಡು ಹೋಗಿ ಸುಂದ್ರಿ ನಾನು ಕರ್ಕೊಂಡು ಹೋಗಿ ದವಾಖಾನೆಗೆ ಹಾಕಿವು. ಜಾನು ಅಲ್ಲೇ ಅದಾಳ, ಎಲ್ಲರೂ ಅಲ್ಲೇ ಅದು. ಫೋನ್ ಹಚ್ಚಿನಿ, ಯಾರು ಫೋನ ಎತ್ತಲಿಲ್ಲ. ಅದಕ್ಕೆ ನಾನು ಮನೆಗೆ ಹೋಗಿ ಬಂದ್ರ ಹೇಳಿರಾತಂತ ಕೆಲಸ ಮನೆಗೆ ಬನ್ನಿ. ಎಲ್ಲಿದಾರು? ಹಾಂ, ಅಯ್ಯೋ ಶಿವಣ, ಏನು ಹೇಳಾಕತ್ತೀರ ನೀನು? ಕರೆ ಹೇಳಾಕತ್ತೀನ? ಐಶ್ವರ್ಯಾಗ ಚಾಕು ಚುಂಚಾರ ಅಲ್ಲ, ಆಕಿ ಅದಕ್ಕೆ ಹೊರಗೆ ಹೋಗಿದ್ಲು. ಹಾಂ, ಅಲ್ಲಿ ಹೋಗ್ಬೇಕಾಗಿದ್ದ ಅಂಥದ್ದು ಏನು ಇರ್ತದೆ ಈಗ ಚಾಕು ಚುಂಚಿಸ್ಕೊಂಡ ಸಾವು ಬದುಕಿನ ಮಧ್ಯೆ ಹೋರಾಡೋ ಅಂಥದ್ದು ಇದಕ್ಕೆ ಬೇಕಾಗಿದೆ. ಮನೆಯಾಗ ತನ್ನಾಗ ನಾಯಿ ಹಂಗೆ ಕೆಲಸ ಮಾಡ್ಕೊಂತ ಬಿದ್ದಿದ್ರೆ ಆಗಂಗಿಲ್ಲ. ಬರೀ ಹೊರಗೆ ಸಾಯ್ತಾರ. ಆ ಕೆಲ್ದ ಆಕಿ ಸೊಸಿ ಆಕಿ ಬಾಲಂಗಸಿ ಆಕಿನೂ ಹಂಗಾಗ್ಯಾಳ. ಅಯ್ಯೋ ಚಿಕ್ಕಪ್ಪ, ಹೌದಾ? ಯಾರು ಚುಚ್ಚಿದ್ದು ಅಂತ ಗೊತ್ತಾಗಿಲ್ಲ. ಅಯ್ಯೋ ದೇವ್ರೆ, ಮತ್ತೀಗ ಅದಕ್ಕೆ ಹೆಂಗದಾರ? ಈಗ ಅವ್ರನ್ನ ನೋಡ್ಬೇಕಲ್ಲ. ನಡೀರಿ ಹೋಗುನು. ಗ್ರ್ಯಾಂಡ್ ಪಾ, ಏನಂದ್ರೆ ಯಾರಿಗೇನಾಯ್ತು? ಅದು ಕ್ರಿಶ್, ಅದು ನಿಮ್ಮ ತಾಯಿಗೆ ಯಾರೋ ಚಾಕು ಚುಚ್ಚಿಬಿಟ್ಟಾರಪ್ಪ. ಚಾಕು ಚುಚ್ಚಿಬಿಟ್ಟಾರು. ನಾನು ಸುಂದ್ರಿ ಸೇರಿಸಿ ಜಾನೂ ಬಂದಾಳ. ದವಾಖಾನೆಗೆ ಅಡ್ಮಿಟ್ ಮಾಡೇವು. ನಿಮ್ಮ ಅವಾಗ ಟ್ರೀಟ್ಮೆಂಟ್ ಎಲ್ಲ ನಡೆಯಕತ್ತತಿ. ಎಲ್ಲ ಆಪ್ರೇಷನ್ ಮಾಡಕತ್ತಾರು. ಭಾಳ ಒಳಗನ ಇರಿದು ಬಿಟ್ಟಾರಂತ. ಅದಕ್ಕೆ ಒಳಗೆ ಭಾಳ ನೋವಾಗೈತಂತ ಡಾಕ್ಟರ್ ಅಂದರು. ಅದಕ್ಕೆ ಇಷ್ಟು ಖರ್ಚು ಆಗ್ತದೆ ಅಂದ್ರೆ ಎಷ್ಟಾರ ಖರ್ಚು ಆಗಲಿ ಅವ್ರು ಆರಾಮಿರ್ಬೇಕು, ಅವ್ರು ಬದುಕಿರ್ಬೇಕು, ಅಷ್ಟೇ ಸಾಕು ನಮಗೆ ಅಂತ ಹೇಳೀನಿ. ಅದಕ್ಕೆ ನಿಮ್ಗೆಲ್ಲರಿಗೂ ಫೋನ್ ಹಚ್ಚೀನಿ, ನಿನಗೂ ಹಚ್ಚೀನಿ. ಯಾಕೆ ಎತ್ತಲಿಲ್ಲ? ಬರೀ ನೀನು ನಾಟ್ ರೀಚಬಲ್ ಬರಾಕತ್ತಲ್ಲ, ಏನಾಗೈತಿ? ಎಲ್ಲರಿಗೂ ಹಚ್ಚೀನಿ. ಒಬ್ರದ್ದು ರಿಂಗ್ ಆದ್ರೆ ಒಬ್ರದ್ದು ರಿಂಗ್ ಆಗಂಗಿಲ್ಲ, ಒಬ್ರದ್ದು ನಾಟ್ ರೀಚಬಲ್, ಒಬ್ರದ್ದು ಸ್ವಿಚ್ ಆಫ ಅಲ್ಲ. ಮತ್ತು ಮನ್ಯಾಗ ಫೋನ್ ಅಂತ ಎದಕ್ಕೆ ಇರ್ತಾವ? ಏನೋ ಒಂದು ಆಗಿರ್ತೈತಿ, ಹೊರಗೆ ಹೋದಾರೆ ಎಲ್ಲೋ ಇರ್ತಾರೋ, ಏನೋ ಮಾಡ್ತಿರ್ತಾರೋ, ಏನೋ ಒಂದು ಆಗಿರ್ತೈತಿ. ಅದು ಫೋನ್ ಮಾಡಿದ್ರೆ ನಿಮ್ಮ ಫೋನ್ಗಳೆಲ್ಲ ಹಿಂಗಿದ್ರೆ ಮತ್ತು ಯಾರಿಗಾರ ಏನಾರ ಆದ್ರೆ ಯಾರಿಗೆ ತಿಳಿಸ್ಬೇಕು ನಾವು? ಹಿಂಗೆ ಮನೆಗೆ ಬಂದು ತಿಳಿಸ್ಬೇಕಂತ ಬರೋಕ್ಕಾದ್ರೆ ತಿಳಿಸ್ತೈತಿ, ಬರೋಕ್ಕಾಗದ್ರೆ ಏನು ಮಾಡೋದು ಹೇಳು? ಅಯ್ಯೋ, ಏನು ಹೇಳ್ತಾ ಇದ್ರೆ ಗ್ರ್ಯಾಂಡ್ ಪಾ? ಅಮ್ಮಂಗ ಚಾಕು ಚುಚ್ಚಿದಾರ? ಯಾರು ಚುಚ್ಚಿದ್ದಾರೆ? ಯಾವಾಗ? ಎಲ್ಲಿ? ಹೇಗೆ? ಇವಾಗ ಇದನ್ನೆಲ್ಲ ಹೇಳ್ಕೊಂತ ಕುಂದ್ರಾಗ ಟೈಮ್ ಇಲ್ಲ. ನಡಿ, ಇವಾಗ ಹಾಸ್ಪಿಟ್ಲಿಗೆ ಹೋಗೋನು. ನಿಮ್ಮಮ್ಮ ನಿನ್ನ ನೋಡಬೇಕು ಅಂತ ಅನ್ನಕತ್ತಾರ. ನಡಿ ಕ್ರಿಶ್. ಸುಂದ್ರಿನೂ ಅಲ್ಲೇ ಇದ್ದಾಳ? ಹೌದು, ಸುಂದ್ರಿನೂ ಅಲ್ಲೇ ಅದಾಳ, ಜಾನೂ ಅಲ್ಲೇ ಅದಾಳ. ನಿಮಗೆಲ್ಲ ಹಚ್ಚಿ ನೀವು ಎತ್ತಲಿಲ್ಲ, ಜಾನೂ ಹಚ್ಚಿ ನೀ ಎತ್ತಿದ್ಲು, ಅದಕ್ಕೆ ಆಕಿ ಬಂದ್ಲು. ಅಷ್ಟು ಸೇರಿ ನಾವು ದವಾಖಾನೆಗೆ ಹೋಗಿ ನಿಮ್ಮಮ್ಮನ ಅಡ್ಮಿಟ್ ಮಾಡಿದ್ವಿ. ಅಲ್ಲೆಲ್ಲ ಟ್ರೀಟ್ಮೆಂಟ್ ನಡೆಯಾಕತ್ತಿತ್ತು. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿ ಸಾಕಾಗಿ ನೋಡಿದ್ರಾತಂತ ಮನೆಗೆ ಬನ್ನಿ. ಜಾನೂ ಹೋಗನಿ, ನಾನು ಅಮ್ಮನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಅಂದ್ಲು. ಅದಕ್ಕೆ ನಾನೇ ಬಂದೆ. ಅಯ್ಯೋ ನಡೀರಿ, ನಾನು ಬರ್ತೀನಿ. ಹೋಗೋಣ ಚಿಕ್ಕಪ್ಪ. ಅತ್ತೆ ನಡೀರತ್ತೆ, ನಾನು ಬರ್ತೀನಿ, ಹೋಗೋಣ. ಹೆಂಗಿದರು ಏನೋ ಇವಾಗ ನೋಡೋಣ, ನಡೀರತ್ತೆ. ಅಜ್ಜಿ ನೀನು ಬರಬೇಡ, ನೀನು ಇಲ್ಲೇ ಮನೇಲೇ ಇರು. ಮೊದಲು ನಿನಗೆ ವಯಸ್ಸಾಗೈತಿ, ನೀನು ಅಡ್ಡಾಡ್ಕೊಂತ ಎಲ್ಲಿ ಬರ್ತಿದ್ದಿ? ಬೇಡ,
ಅಮ್ಮನ ಆರಾಮಾಗಿದ್ರೆ ನಾವೇ ಕರ್ಕೊಂಬರ್ತೀವಿ. ಹಂಗೆ ಏನಾದರೂ ಇವತ್ತು ಡಿಸ್ಚಾರ್ಜ್ ಮಾಡಂಗಿಲ್ಲ ಅಂದ್ರೆ ನಾನು ಬಂದು ಆಮೇಲೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಅಯ್ಯೋ ಶಿವನ, ಏನು ಮಾಡೋದೀಗ? ನನ್ನ ಸೊಸೆ ಹಿಂಗಾತ, ನಾನೊಬ್ಬ ಕೆರೈಲಿದ್ದ ಏನು ಮಾಡ್ಲಪ್ಪ? ನಡಿ, ನಾನು ಅಲ್ಲೇ ಬರ್ತೇನೆ, ನನಗಿಲ್ಲಿ ಸಮಾಧಾನ ಆಗಬಾರ್ದು. ಬೇಡ ಅಮ್ಮ, ಬೇಡ ಅಜ್ಜಿ. ಅಜ್ಜ ನೋಡಿದ್ರೆ ವಾಕಿಂಗ್ ಹೋಗ್ಯಾರ, ಅವ್ರು ಬರುವವರೆಗೂ ಮತ್ತು ಮನೆಗೆ ಯಾರಾದರೂ ಬೇಕಲ್ಲ. ಈಗ ಅತ್ತಿನೂ ಬರ್ತಾಳೆ, ಮಾವ ಎಲ್ಲಿದಾರ ಗೊತ್ತಿಲ್ಲ. ಈಗ ಹುಡುಗಿನೂ ಐತಿ, ಅದನ್ನ ಕರ್ಕೊಂಡ ಗುಂಡನ್ನ ಕರ್ಕೊಂಡ ಅಜ್ಜ ಬರುವವರೆಗೂ ನೀನು ಮನ್ಯಾಗ ಇರು, ನೀನು ಬರಬೇಡ. ಆಮೇಲೆ ಹಂಗೇನಾದ್ರು ಇದ್ರೆ ನಾನು ಹಿಂಗೆ ಹೇಳ್ತೀನಿ, ಸರಿನಾ? ಅಪ್ಪ ಬಂದರೆ ಹೇಳಿ ಕಳಿಸು ಅಮ್ಮ. ಅಜ್ಜಿ, ಅಮ್ಮ ಅಲ್ಲಿ ದವಾಖಾನೆಯಾಗಿದ್ದಾರಂತೇಳಿ ಅಪ್ಪ ಬಂದರೆ ಹೇಳಿ ಕಳ್ಸಜ್ಜಿ. ಸರಿಪ್ಪ, ಸರಿ. ಏನು ಮಾಡ್ಕೊಂಡು ಕೂತ್ಲೋ ನಿಮ್ಮವ್ವ? ಏನು ಮಾಡೋದೀಗ? ನನಗಂತೂ ಒಂದು ತಿಳಿದಂಗಾಗೈತಿ. ಏನು ಮಾಡೋದು, ಏನು ಮಾಡೋದು ದೇವ್ರ? ಏನೂ ಆಗೋಲ್ಲಮ್ಮ, ನೀನೇನು ಯೋಚನೆ ಮಾಡಬೇಡ ಅಜ್ಜಿ. ಅಮ್ಮಂಗೆ ಏನೂ ಆಗೋದಿಲ್ಲ, ನಾವು ಹೋಗಿ ಬರ್ತೀವಿ, ನಡೀತೈತೆ. ಸರಿ ಕೃಷ್ಣ, ಹೋಗೋಣ. ಹೆಂಗಿದ್ದಾರೋ ಏನೋ, ವೈನಿ ನೋಡಬೇಕು ಅಂತ ಅನ್ಸತಿ. ನಡಿ. ಅಲ್ಲ, ಈ ಹೊಲಸನ್ನ ಏನು ಮಾಡ್ಕೊಂಡು ಕುಂತತ್ತಿದು? ಅಡಿಬಿಟ್ಟು ಹೆಣ್ಣು ಅಲ್ಯಾಕೆ ಹೋಗಿತ್ತದ? ಹಾಂ, ಮತ್ತು ಬಂಗಾರ ಸರ ಹಾಕೋಣೆ, ಅದನ್ನು ಹಾಕೋಣೆ ಅಂತ ಮಿರ್ತಾಳ. ಮನ್ಯಾಗ ಅವನ್ನೆಲ್ಲ ಇಟ್ಟು ಹೋಗೋಕ್ಕಾಗೋದೇನು? ಕರ್ಮನಿ ಒಂದು ಸರ ಹಾಕೊಂಡು ಹರಿಗಾಡ್ಬೇಕು. ಅದನ್ನ ಬಿಟ್ಟು ನಕ್ಲಸ್ ಹಾಕೋನೆ, ಮುತ್ತಿನ ಸರ ಹಾಕೋನೆ, ಡೈಮಂಡ್ ರಿಂಗ್ ಹಾಕೋನೆ ಅಂಥವೆಲ್ಲ ಮಾಡ್ತಾಳೆ. ಈಗಿದು ದಿಮಾಕ್ ಭಾಳ ಐತೆ, ಅದಕ್ಕೆ ದೇವ್ರಕ್ಕಿಗೆ ಹಂಗೆ ಮಾಡಿದಾನಂತ ಅನಿಸತಿ. ಅಲ್ಲ, ಈಕಿಗೆ ಏನಾಗಿತ್ತ ಮುಳಾಗ? ಅಲ್ಲಿ ಯಾಕೆ ಹೋಗಿದ್ದಾಳೆ ಈಕೆ? ಹಾಂ, ಚಾಕೋ ಚುಂಚಿಸ್ಕೊಂಡು ದವಾಖಾನೆಗೆ ಅಡ್ಮಿಟ್ ಆಗ್ಯಾಳ. ಈಗ ನಾಳೆ ಪೊಲೀಸ್ ಕೇಸು, ಆ ಕೇಸು ಈ ಕೇಸು ಅಂತ ಆಗಿ ನಮ್ಮ ಮನೆ ಮಾನ ಮರ್ಯಾದೆ ಹೋದ್ರೆ ಏನು ಮಾಡೋದು? ಅಯ್ಯೋ ಯವ್ವ, ಏನು ಮಾಡ್ಬೇಕಂತ ನನಗಂತೂ ಒಂದು ತಿಳಿದಂಗಾಗೈತಿ. ಸಾಕಾಗಿ ಹೋಗೈತೆ ನನಗೆ, ಇವ್ರ ಕಾಲಾಗ ಸಾಕಾಗಿ ಹೋಗೈತೆ ಆ ಕಡೆ. ಅಲ್ಲ, ಅವ್ರು ಯಾಕೆ ಹಂಗೆ ಹೋದ್ರು ಶಾಂತಕ್ಕೆ? ಓಡ್ ಹೋದ್ರಲ್ಲ, ಏನೋ ಅರ್ಜೆಂಟ್ ಎಲ್ಲಿ ಹೋದ್ರು ಏನೋ ಕೇಳ್ತಾನು. ಒಂದು ಒಬ್ಬರ ನಿಂತು ಮಾತಾಡಿದ್ದು, ಅಯ್ಯೋ ನೀವು ಒಳಗೆ ಹೋಗೋಣ ಅಂತ ಅವ ಅಂತಾನು. ತಮ್ಮ ನೋಡಿದ್ರೆ, ಕೃಷ್ಣ ನೋಡಿದ್ರೆ ಅಜ್ಜ ನೀನು ಒಳಗೆ ಹೋಗೋ, ಅಜ್ಜಿ ಎಲ್ಲ ಹೇಳ್ತಾಳ ಅಂತ ಅಂತಾನು. ನಿನ್ನ ಮಗಳು ನೋಡಿದ್ರೆ ಆಕಿನೂ ಹಂಗೆ ಅವ್ವ ಎಲ್ಲ ಹೇಳ್ತಾಳು, ಅಲ್ಲಿ ಒಳಗೆ ಹೋಗಪ್ಪ ಅಂತಂತಾಳೆ. ಏನಾಗೈತಿ? ಯಾಕೆ ಅರ್ಜೆಂಟಿಗೆ ಓಡ್ ಹೋದ್ರು? ಹಾಂ, ಕೃಷ್ಣ ನೋಡಿದ್ರೆ ಅಳಾಕತ್ತಿದ್ದ, ಯಾರಿಗ ಏನಾರ ಆಗೈತಾನ? ನೀ ನೋಡ್ರೆ ಸಿಟ್ಟಿನ ಮಾರಿ ಮಾಡ್ಕೊಂಡು ನಿಂತಿದ್ದಿ. ಏನಾಗೈತೆ ಅಂತ ನನಗಂತೂ ಒಂದು ತಿಳಿದಂಗಾಗೈತೆ ನೋಡಿ. ಏನಾಯ್ತು ಬಾಯ್ ಬಿಡ. ಅಯ್ಯ, ಏನಾಕತಿ? ನಿಮ್ಮ ಮುದ್ದಿನ ಸೊಸಿ ಅದಲ್ಲ, ನಿಮ್ಮ ಮುದ್ದಿನ ಸೊಸಿ ವಾಕಿಂಗ್ ಮಾಡಕ್ಕೆ ಹೋಗ್ಯಾಳಂತ. ವಾಕಿಂಗ್, ಆಕೆಗೆ ಮನೆಯಾಗ ಕೆಲಸ ಬಿಟ್ಟು ವಾಕಿಂಗ್ ಮಾಡೋದು ಬೇಕಾಗೈತಿ. ವಾಕಿಂಗ್ ಮಾಡಕ್ಕೆ ಹೋಗ್ಯಾಳ. ಯಾವಾಗ ಕೊಳ್ಳ ಏನು ಡೈಮಂಡ್ ಮುತ್ತು ಅವು ಇವು ಹವಳ ಹಾಕೊಂಡಾಳಲ್ಲ, ಅವನ್ನೆಲ್ಲ ನೋಡಿ ಹರ್ಕೊಳ್ಳೋವಾಗ ಈಕಿ ಬಿಡ್ಸಾಕ್ ಹೋಗ್ಯಾಳಲ್ಲ, ಅದನ್ನ ಬಿಡ್ಸೋದನ್ನ ನೋಡಿ ಚಾಕೋ ತೊಗೊಂಡು ಒಳಗೆ ಹೊಟ್ಟೆಯಾಗಿರ್ತಾರಂತ. ಅದಕ್ಕೆ ದವಾಖಾನಿಗೆ ಹೋಗಿ ಹಾಕ್ಯಾರಂತ. ಅದಕ್ಕೆ ಹೋದ್ರು ಇವರೆಲ್ಲ ನೋಡಾಕ. ನೀನು ಒಂದು ಏಟ ಏನ್ರ ಐತಿ ಬುದ್ಧಿ ಬುಕ್ಕಲ್ಲ ಅನ್ನೋದು? ಅಲ್ಲ, ಆ ಹುಡುಗಿ ಕೆಲಸ ಸಾವು ಬದುಕಿನ ಮಧ್ಯೆ ಹೋರಾಡಕತ್ರ ನೀ ಇಷ್ಟು ಚಂದ ಹೇಳಾಕತ್ತಿಯಲ್ಲ, ನಿನ್ಗೇನು ಅನ್ಸಂಗಿಲ್ಲ ಏನ? ಹಾ, ನನಗೇನು ಅನ್ಸ್ಬೇಕ್ರಿ? ನನಗೇನು ಅನ್ಸ್ಬೇಕು? ಬುದ್ಧಿ ಐತಿ ಎಲ್ಲಕ್ಕಿಗೆ ಹಡಿಬಿಟ್ಟು ಹೆಣ್ಣಗ ಮನ್ಯಾಗ ಕೆಲಸ ಮಾಡಬೇಕು, ತಿನ್ನಬೇಕು, ಉಣ್ಬೇಕು, ಆರಾಮ ಇರಬೇಕು. ಏನು ಬೇಕು ಹೇಳ? ಎಲ್ಲ ಬೇಕು ಬೇಡ ಅಂತಿದ್ದನ ತಂದು ಮನ್ಯಾಗ ಒಗ್ಯತಾರ. ಅಷ್ಟಿದ್ದ ಮೇಲೆ ತಾವು ಹೊರಗೆ ಹೋಗೋ ಅಂತ ಏನು ಇರ್ತೈತಿ? ವಾಕಿಂಗ ಟೆರಸ್ ಮೇಲೆ ಹೋಗಿ ವಾಕಿಂಗ್ ಮಾಡ್ಬೇಕು. ಅದನ್ನ ಬಿಟ್ಟು ಕೆಳಗೆ ಯಾಕೆ ಮಾಡ್ಬೇಕು? ಹಾಂ, ಕೆಳಗಂತ ನೋಡಿ ಗಾರ್ಡನ್ಗೆ ಯಾಕೆ ಹೋಗ್ಬೇಕು? ಅದು ಒಬ್ಬಾಕಿ ಗಂಡನಾರ ಕರ್ಕೊಂಡು ಹೋಗ್ಯಾಳ? ಇಲ್ಲ. ಇತ್ತ ಮಗನಾರ ಕರ್ಕೊಂಡು ಹೋಗ್ಯಾಳ? ಇಲ್ಲ. ಸೊಸೆನೂ ಕರ್ಕೊಂಡು ಹೋಗಿಲ್ಲ, ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ಇನ್ನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾಳೆ ಆಕೆ ಪ್ರೇಮನ. ಆಕಿನ ಕಂಡ್ರೆ ಮೊದಲು ಆಗೋದಿಲ್ಲ. ಆಕಿನ ಇಲ್ಲಿ ಇಟ್ಕೊಂಡಿದ್ದಕ್ಕೆ ಉರಿ ಹಾಕತ್ತತಿ. ಏನು ಮತ್ತೆ ಆಕಿನ ಯಾಕೆ ಕರ್ಕೊಂಡು ಹೋಗ್ಕಾಳು? ತಾನೊಬ್ಬಾಕಿ ಹೋಗ್ಯಾಳ ನೋಡ್ರ. ಅದಕ್ಕೆ ಆಕಿ ಮಾಡೋದಕ್ಕೆ ಆ ದೇವ್ರಕಿ ಸರಿಯಾಗಿ ತೋರ್ಸ್ಯಾಣ ಏನೋ, ಯಾರಿಗೆ ಗೊತ್ತು ನೋಡು. ಎದಕ್ಕೆ ಬೇಕಾಗಿತ್ತು? ತನ್ನಗೆ ಮನೆಯಾಗಿದ್ದೀರ ಆರಾಮ್ ರಾಣಿ ಹೆಂಗೆ ಇರ್ತಿದ್ಲ. ಈಗ ಹೋಗಿ ನೋಡು ಚಾಕು ಚುಚ್ಚಿಸ್ಕೊಂಡು ಸಾಯತಾಳಲ್ಲಿ. ಹಾಂ, ಇದು ಬೇಕಾಗಿತ್ತು ವಿರ ವಿರ ಒದ್ದಾಡೋದಕ್ಕಿಗೆ. ಹಂಗಾರ ನೀ ಈಗ ನಾನು ವಾಕಿಂಗ್ ಹೋಗಿದ್ನಿ, ನಾನು ಕೊಳಗೋ ಸರ ಉಂಗ್ರ ಅದಾವು, ನನ್ನ ಯಾವಾರ ನೋಡಿ ಚುಂಚಿ ಬಿಟ್ಟಿದ್ರು. ನನಗೂ ಹಿಂಗಂತಿದ್ದೆ, ನೀನು ಟೆರಸ್ ಮೇಲೆ ಹೋಗ್ಬೇಕಾಗಿತ್ತು, ಮನ್ಯಾಗ ಕುಂದ್ರಬೇಕಾಗಿತ್ತು. ಇವಂಗೆ ಎದಕ್ಕೆ ಬೇಕಾಗಿತ್ತಿದ ಅಡ್ಡಾಡೋದಂತ ಕೆಲಸ ಅಂತಿದ್ದೆ ನಂಗಾರ. ನನಗೂ ಹಂಗನಾಕಿದ್ದಿ ಬಿಡಿ. ನನ್ನ ಯಾರ ಚುಚ್ಚಿ ಕೊಂದು ಹೋದ್ರು ನೀನು ಈ ಕ್ಯಾರ್ ಏನಾಗಿರ್ಬಿಡು. ಅಯ್ಯೋ ರೀ, ಏನಂತ ಮಾತಾಡ್ತೀರಿ? ಅಲ್ಲ, ಸಂಜೆ ಹೊತ್ತಿನಾಗ ಏನು ನಿಮ್ಮ ಬಾಯಾಗಿನ ಮಾತು? ಹಾಂ, ಈ ರೀತಿ ಯಾರ ಮಾತಾಡ್ತಾರೇನು? ಹಾಂ, ನೋಡು, ಗಂಡಗಾದ್ರೆ ಒಂಥರ, ಅದ ಸೊಸಿಗಾದ್ರೆ ಒಂಥರ. ಯಾಕ ಗಂಡ ಸೊಸಿ ಎಲ್ಲನೂ ಒಂದೇ ಥರ ಅಂತ ಯೋಚನೆ ಮಾಡ್ಬೇಕಾಗಿತ್ತು. ಅದ ನನಗಾದ್ರೆ ನೋವು, ಆಕಿಗಾದ್ರೆ ನೋವು ಅಲ್ಲೇನ? ಆಕಿ ಬೇಕಂತ ಹೋಗಿ ಚುಚ್ಚಿಸ್ಕೊಂಡ್ ಬಂದಾಳೆ ನಂಗಾರ ಕೆಲಸ ಮನೆ ಹಾಕತ್ತಂತೇಳಿ. ಪಾಪ ಹೆಂಗೈತು ಏನೋ ಹುಡುಗಿ ಆಕಿ. ಇದ್ರಾಗ ನನಗಂತೂ ಒಂಥರ ತಲೆ ಕೆಟ್ಟಂಗಾಗೈತೆ ನೋಡು. ಅದ ರೀ, ಅದ ಎಲ್ಲಾರ್ದು ಈ ವಯಸ್ಸಾದ್ರೂ ನಾವ ಚಿಂತೆ ಮಾಡಿ ಸಾಯೋದು. ನಮ್ದು ಯಾರು ಮಾಡಂಗಿಲ್ಲ, ನಾವ ಮಾಡ್ಬೇಕಿನ್ನ. ಈಗ ಮಕ್ಕಳದಲ್ದ ಹೊಳ್ಳಿ ಮೊಮ್ಮಕ್ಕಳದ ನೋಡೋದಾತು, ಅವ್ರದ್ದು ನೋಡೋದಲ್ದ ಹೊಳ್ಳಿ ಈಗ ನಮ್ಮನ್ನು ನೋಡಾರ ಯಾರ ಗತಿ ಇಲ್ಲ. ಏನು ಮಾಡ್ತೀರಿ ಹೇಳ್ರಿ? ಏನು ಮಾಡೋದು? ನಮ್ಮ ಮನೆ ಬರೋಕೆ ಹಿಂಗೆ ಕುಡಿಯಾವ. ಏನು ಮಾಡ್ಬೇಕಂತ ತಿಳಿದಂಗಾಗೈತಿ. ಹೌದು, ಮತ್ತು ಈಗ ಏನು ದವಾಖಾನಿಗೆ ಹೋಗೋಣ ನಾವು ಹಂಗಾರ? ನೋಡೋಣ, ಕೃಷ್ಣ ಫೋನ್ ಮಾಡಿ ಕೇಳ್ತಾನೆ, ನೋಡೋಣ ಏನಂತ ಅಂತೇಳಿ.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ನೋಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾನೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಹಂಗೆ UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಜೀವನದಲ್ಲಿ ನೋವನ್ನೇ ಕಂಡಿರುವಂಥ ಹುಡುಗಿಯ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರ್ತಾಯಿದೆ, ತುಂಬ ಚೆನ್ನಾಗಿದೆ. ಎಪಿಸೋಡ್ ಅಂತೂ ಫುಲ್ ಒಂಥರ ಇದೆ. ಇವಾಗ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಹಾಗೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡು ನಾವು ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಕಡಿಮೆ ವ್ಯೂಸ್ ಬಂದರೆ ನಮಗೂ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬರ್ ಎಷ್ಟಿದ್ದೀರೋ ಅಷ್ಟಾದರೂ ವ್ಯೂಸ್ ಬರಲಿ, ಅದಕ್ಕಿಂತ ಕಡಿಮೆ 2,000 ಆದರೂ ಬರಲಿ, ಪರವಾಗಿಲ್ಲ, ನಡೆಯುತ್ತೆ. ಆದರೆ 1,000 ಈ ರೀತಿ ಅಂದರೆ ತುಂಬ ಬೇಜಾರಾಗುತ್ತೆ. ಸೊ ನಾವು ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡೋದಕ್ಕೂ ಕೂಡ ಏನು ನಮಗೆ ಯೂಸ್ ಇಲ್ಲ ಅಂತ ಈ ರೀತಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲೀಸ್ ನಿಮ್ಗೆ ಇಷ್ಟ ಆಗೋ ರೀತಿ ಕತೆ ನಾವು ತೊಗೊಂಬರ್ತಾಯಿದ್ದೀನಿ, ನಮಗೆ ಇಷ್ಟ ಆಗೋ ರೀತಿ ವ್ಯೂಸ್ ಬರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.